ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಯುವಕನಿಂದ. ಅವನು ತುಂಬಾ ಬಡ ಕುಟುಂಬದಿಂದ ಬಂದವನು. ಅವನಿಗೆ ಓದಿ ಬಹಳ ದೊಡ್ಡ ಅಧಿಕಾರಿ ಆಗಬೇಕೆಂಬ ಹಂಬಲ. ಆದರೆ ಅವನ ಹಳ್ಳಿಯಲ್ಲಿ ಸೌಲಭ್ಯಗಳಿರಲಿಲ್ಲ. ಶಾಲೆಗೆ ಹೋಗಲು ದಿನಾಲು 5-6 ಕಿಲೋಮೀಟರ್ ನಡೆದೇ ಹೋಗಬೇಕಿತ್ತು. ಮನೆಯಲ್ಲಿ ದೀಪದ ಎಣ್ಣೆಗೂ ಬಡತನವಿತ್ತು. ಆದರೂ ರಾಮು ಧೃತಿಗೆಡಲಿಲ್ಲ. ഇരുಳಿನಲ್ಲಿ ಶಾಲೆಗೆ ಹೋಗಿ ഇരുಳಿನಲ್ಲಿ ತನ್ನ ತಂದೆ ಜೊತೆ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಅವನ ಪರಿಶ್ರಮ ಕಂಡು ಹಳ್ಳಿಯ ಕೆಲವು ಇವರು ಪರಿಸ್ಥಿತಿಗೆ ಇವೆಲ್ಲ ಆಗದ ಮಾತು, ಸುಮ್ಮನೆ ಕೂಲಿ ಕೆಲಸ ಮಾಡಿಕೊಂಡಿರು ಎಂದು ನಿರಾಶೆಗೊಳಿಸುತ್ತಿದ್ದರು. ಒಂದು ದಿನ ದೇಶದ ಅತ್ಯಂತ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶ ಬಂತು. ರಾಮು ಮೊದಲ ಪ್ರಯತ್ನದಲ್ಲೇ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದ. ಇಷ್ಟು ದಿನ ಇವನನ್ನು ಆಡಿಕೊಳ್ಳುತ್ತಿದ್ದವರು ಇಂದು ಇವನ ಸಾಧನೆಯನ್ನು ನೋಡಿ ಮೂಕವಿಸ್ಮಿತರಾಗಿದ್ದರು. ರಾಮು ತನ್ನ ಕಷ್ಟಗಳನ್ನೆಲ್ಲ ಮೆಟ್ಟಲುಗಳನ್ನಾಗಿಸಿಕೊಂಡು ಯಶಸ್ಸಿನ ಶಿಖರವನ್ನು ಏರಿದ್ದ. ಈ ಕಥೆಯ ನೀತಿ ಏನೆಂದರೆ, ನಮ್ಮ ಹಾದಿಯಲ್ಲಿ ಬರುವ ಕಷ್ಟಗಳು ನಮ್ಮನ್ನು ತಡೆಯಲು ಬರುವುದಿಲ್ಲ, ಬದಲಾಗಿ ನಮ್ಮ ಒಳಗಿರುವ ಶಕ್ತಿಯನ್ನು ಪರಿಚಯ ಮಾಡಿಸಲು ಬರುತ್ತದೆ. ಛಲವೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಏನಂತೀರಾ? ಈ ಕಥೆ ಇಷ್ಟ ಆದರೆ ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.